ನಮಸ್ಕಾರ. ಇವತ್ತಿನ ವಿಷಯ ಸಾಲ ಬೇಕಾದರೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು. ಜಾಸ್ತಿ ಮಾಡುವುದು ಹೇಗೆ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಬಹಳ ಜನಕ್ಕೆ ಕ್ರೆಡಿಟ್ ಸ್ಕೋರ್ ಅಂದ್ರೇನು ಗೊತ್ತಿಲ್ಲ. ಸಾಲ ತಗೊಳ್ಬೇಕಾದ್ರೆ ಹೇಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ಮತ್ತೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ನಮ್ಮ ಜೀವನದಲ್ಲಿ ಯಾವಾಗಲಾದರೂ ಒಂದ್ಸರಿ ನಾವು ಲೋನ್ ತಗೋಬೇಕಾಗುತ್ತೆ. ಯಾವುದಾದ್ರೂ ಒಂದು ಪರ್ಪಸ್ಸಿಗೆ ಇರ್ಬೋದು. ಅದು ಮನೆ ಪರ್ಚೇಸ್ ಇರ್ಬೋದು, ಕಾರಿಗಿರ್ಬೋದು, ಪರ್ಸನಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿರ್ಬೋದು. ಆವಾಗ ನಮಗೆ ಲೋನ್ ತಗೊಳ್ಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಏನು ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಿರ್ಭರವಾಗಿದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಾದರೂ ಕಮ್ಮಿ ಇದ್ದರೆ ಆವಾಗ ಇಂಟ್ರೆಸ್ಟ್ ರೇಟನ್ನ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಆವಾಗ ಅದೇ ಲೋನಿಗೆ ನೀವು ಲಕ್ಷಾಂತರ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನಿಮ್ಮ ಲೈಫ್ ಟೈಮ್ನಲ್ಲಿ. ಕ್ರೆಡಿಟ್ ಸ್ಕೋರ್ ಅಂತಂದರೆ ಒಬ್ಬ ಮನುಷ್ಯನ ಕ್ರೆಡಿಟ್ ವರ್ದಿನೆಸ್ ಅಥವಾ ಎಬಿಲಿಟಿ ಟು ರೀಪೇ ದ ಡೆಟ್. ಅಂದರೆ ಸಾಲ ತಗೊಂಡವನು ಹೇಗೆ ಕೊಡ್ಲಿಕ್ಕಾಗತ್ತೆ ಮತ್ತು ಅವನ ಮನಸ್ಥಿತಿ ಹೇಗೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಕ್ರೆಡಿಟ್ ಸ್ಕೋರನ್ನು 300ರಿಂದ 900ವರೆಗೂ ಲೆಕ್ಕ ಹಾಕ್ತಾರೆ ಮತ್ತು ಜಾಸ್ತಿ ಇದ್ದಷ್ಟು ನಿಮ್ಮ ಕ್ರೆಡಿಟ್ ವರ್ದಿನೆಸ್ ಜಾಸ್ತಿ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಕ್ರೆಡಿಟ್ ಸ್ಕೋರ್ ಎಷ್ಟಿದ್ರೆ ಒಳ್ಳೆಯದು. 750ರಿಂದ 900 ಇದ್ರೆ ಎಕ್ಸಲೆಂಟ್, 700ರಿಂದ 749 ಗುಡ್, 650ರಿಂದ 699 ಫೇರ್, 600ರಿಂದ 649 ಬ್ಯಾಡ್, ಬಿಲೋ 600 ವೆರಿ ಬ್ಯಾಡ್. ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರಿಗೆ ಅನುಗುಣವಾಗಿ ನಿಮ್ಮ ಇಂಟ್ರೆಸ್ಟ್ ರೇಟನ್ನು ಲೋನಿಗೆ ಚಾರ್ಜ್ ಮಾಡ್ತಾರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದರೆ ಬಹಳಷ್ಟು ಬ್ಯಾಂಕ್ಗಳು ನಿಮಗೆ ಸಾಲವನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಬಹುದು. ಈಗ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಮೊದಲನೇದ್ದು ಪೇಮೆಂಟ್ ಹಿಸ್ಟ್ರಿ, ಎರಡನೇದು ಕ್ರೆಡಿಟ್ ಎಕ್ಸ್ಪೋಜರ್, 3 ಕ್ರೆಡಿಟ್ ಟೈಪ್ ಅಂಡ್ ಡ್ಯೂರೇಷನ್. ಈಗ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಒಂದಷ್ಟು ಟಿಪ್ಸ್ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಡೋಂಟ್ ಮಿಸ್ ಪೇಯಿಂಗ್ ಎನಿ ಲೋನ್ ಆರ್ ಕ್ರೆಡಿಟ್ ಕಾರ್ಡ್ ಬಿಲ್. ನೀವು ಯಾವುದಾದ್ರೂ ಲೋನ್ ತೊಗೊಂಡಿದ್ರೆ ಅಲ್ಲಿ EMI ಕಟ್ಟಬೇಕಾದ್ರೆ ಯಾವುದೇ EMI ಅನ್ನು ಮಿಸ್ ಮಾಡಬೇಡಿ. EMI ಮಿಸ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರಿಗೆ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಎರಡನೇದು ಪೇ ಆಲ್ EMIs ಆನ್ ಟೈಮ್. ಬಹಳ ಜನ ತಿಳ್ಕೊಳ್ಳೋದೇನು ಅಂತಂದ್ರೆ ಒಂದು ಡೇಟ್ ಕೊಡ್ತಾರೆ, ಆ ತಿಂಗಳೊಳಗೆ ನಾನು ಕಟ್ಟಿದ್ರೆ ಸಾಕಾಗುತ್ತೆ, ಹೇಗಿದ್ರು ಕಟ್ತಾ ಇದ್ದೀನಲ್ಲ. ಆದರೆ ಅದ್ಯಾವುದೋ ಡೇಟಲ್ಲಿ EMI ಕಟ್ಟೋ ಬದಲಾಗಿ 1, 2, 3 ದಿನ ಏನಾದರೂ ಆಚೆ ಈಚೆ ಆದರೂ ಕೂಡ, ಡಿಫಾಲ್ಟ್ ಆದರೂ ಕೂಡ ಆವಾಗ ಒಂದಷ್ಟು ಮೈನಸ್ ಪಾಯಿಂಟ್ಸ್ ಸಿಗುತ್ತೆ ನಿಮಗೆ, 10ರಿಂದ 30 ಪಾಯಿಂಟ್ಸ್ ಕ್ರೆಡಿಟ್ ಸ್ಕೋರಲ್ಲಿ. ಹೀಗೇನೆ ನೀವು ಕಂಟಿನ್ಯೂಯಸ್ ಆಗಿ ಆ ಡೇಟ್ಗಳನ್ನು ಮಿಸ್ ಮಾಡ್ತಾ ಇದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೈನಸ್ ಆಗ್ತಾ ಹೋಗುತ್ತೆ. ಮೂರನೇದು ಡೋಂಟ್ ಅಪ್ಲೈ ಫಾರ್ ಎ ಲೋನ್ ಇನ್ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಸಿನ್ಸ್ ದೇ ವಿಲ್ ಆಲ್ ಚೆಕ್ ಯುವರ್ ಕ್ರೆಡಿಟ್ ಸ್ಕೋರ್ಸ್. ಬಹಳ ಜನ ತಿಳ್ಕೊಳ್ಳೋದೇನು ಅಂತಂದ್ರೆ ನನಗೆ ಮನೆಗೆ ಲೋನ್ ಬೇಕು, ಒಂದು 5, 6, 7 ಬ್ಯಾಂಕ್ನಲ್ಲಿ ಹಾಕ್ತದೆ. ಆವಾಗ ಯಾವುದಾದ್ರೂ ಒಂದು ಬ್ಯಾಂಕ್ನವರು ಎಸ್ ಅಂತ ಹೇಳ್ತಾರೆ. ಅದರ ಬದಲಾಗಿ ಒಂದೇ ಕಡೆ ಹಾಕಿದ್ರೆ ಅವ್ರು ಇಲ್ಲ ಅಂತಂದ್ರೆ ಸಮಯ ವ್ಯರ್ಥ ಆಗುತ್ತೆ. ಹಾಗೆ ನೀವೇನಾದರೂ 3, 4, 5 ಬ್ಯಾಂಕ್ಗಳಲ್ಲಿ ಹಾಕಿದ್ರೆ ಅವರೆಲ್ಲರೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ತಾರೆ. ಮತ್ತೆ ನಿಮ್ಮ ಸಿಚುವೇಶನ್ ಅನ್ನ ಕ್ರೆಡಿಟ್ ಹಂಗ್ರಿ ಅಂತ ಡಿಸೈಡ್ ಮಾಡ್ತಾರೆ. ಅದರಿಂದಾಗಿ ನಿಮಗೆ ದುಡ್ಡು ಬೇಕು ಅಂತಂದ್ರೆ 2-3 ಬ್ಯಾಂಕಿಗೆ ಹಾಕಿ, ಎಲ್ಲಾ ಬ್ಯಾಂಕ್ಗಳಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ನಾಲ್ಕನೇದು ಡೋಂಟ್ ಯುಟಿಲೈಸ್ ಹೈ ಪರ್ಸೆಂಟೇಜ್ ಆಫ್ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಆರ್ ಪೇ ಹೈ ಪರ್ಸೆಂಟೇಜ್ ಆಫ್ ಮಂತ್ಲಿ ಇನ್ಕಮ್ ಆಸ್ EMI. ಕ್ರೆಡಿಟ್ ಯುಟಿಲೈಸೇಷನ್ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಎ ಕ್ರೆಡಿಟ್ ಲಿಮಿಟ್ ದಟ್ ಯು ಯೂಸ್. ಉದಾಹರಣೆಗೆ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ 1 ಲಕ್ಷ ಕ್ರೆಡಿಟ್ ಲಿಮಿಟ್ ಇರ್ಬೋದು. ನೀವು ಪ್ರತಿ ತಿಂಗಳು 80,000 ಬಳಸ್ತೀರಿ ಅಂತಂದ್ರೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಅದರ ಬದಲಾಗಿ 30ರಿಂದ 35% ಮಾತ್ರ ನಾನು ಬಳಸ್ಕೊತಾ ಇದ್ದೀನಿ ಅಂತಂದ್ರೆ ಅದು ಪಾಸಿಟಿವ್ ಆಗುತ್ತೆ. ಹಾಗೇನೆ ನೀವು ನಿಮ್ಮ ಮಂತ್ಲಿ ಇನ್ಕಮ್ನಲ್ಲಿ ಅಂದಾಜು 40ರಿಂದ 50% ಒಳಗೇನೆ ನಿಮ್ಮ EMI ಇಟ್ಕೋಬೇಕು. ಜಾಸ್ತಿ EMI ಕಟ್ತಾ ಇದ್ದೀರಿ ಟೇಕ್ ಹೋಮ್ ಸ್ಯಾಲರಿ ಅಂತಂದ್ರೆ ಅದು ಕೂಡ ಕ್ರೆಡಿಟ್ ಕಾರ್ಡಿಗೆ ನೆಗೆಟಿವ್ ಆಗುತ್ತೆ. ಐದನೇದು ಅವಾಯ್ಡ್ ಬೀಯಿಂಗ್ ಎ ಗ್ಯಾರಂಟರ್. ಇದನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ನಿಮ್ಮ ಬಹಳಷ್ಟು ಸ್ನೇಹಿತರು ಬರ್ಬೋದು, ನಾನು ಯಾವುದೋ ಮನೆ ತಗೊಳ್ತಾ ಇದ್ದೀನಿ ಅಥವಾ ಕಾರ್ ತಗೊಳ್ತಾ ಇದ್ದೀನಿ ಅಥವಾ ಪರ್ಸನಲ್ ಲೋನ್ ಮಾಡ್ತಾ ಇದ್ದೀನಿ, ನೀವು ದಯವಿಟ್ಟು ನನಗೆ ಗ್ಯಾರಂಟಿಯಾಗಿ ನಿಲ್ಲಬೇಕು.
ಅವರೇನಾದರೂ ಕಟ್ಟಲಿಲ್ಲ ಅಂತಂದ್ರೆ ಆ ದುಡ್ಡನ್ನು ನೀವು ಕಟ್ಟಬೇಕಾಗುತ್ತೆ. ಹಾಗೇನೆ ಅವರೇನಾದರೂ ಡಿಲೇ ಮಾಡಿದ್ರು ಅಂತಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಸರಿಯಾಗಿದ್ದಾರೆ, ಅವರಿಗೆ ಒಳ್ಳೆಯ ನಿಯತ್ತು ಇದೆ ಮತ್ತು ಸರಿಯಾದ ಟೈಮ್ನಲ್ಲಿ ಹಣವನ್ನು ಕಟ್ತಾರೆ ಅಂತ ಗ್ಯಾರಂಟಿ ಇದ್ರೆ ಮಾತ್ರ ನೀವು ಗ್ಯಾರಂಟರ್ ಆಗ್ಬೋದು. ಆರನೇದು, ಮಾನಿಟರ್ ಯುವರ್ ಕ್ರೆಡಿಟ್ ಕಾರ್ಡ್ ಆಕ್ಟಿವಿಟಿ. ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ಏನೇನು ಆಕ್ಟಿವಿಟಿ ಆಗ್ತಾ ಇದೆ ಅದನ್ನು ನೋಡ್ತಾ ಇದೆ. ಕ್ರೆಡಿಟ್ ರಿಪೋರ್ಟ್ ನೋಡಿ ಐಡೆಂಟಿಫೈ ಎರರ್ಸ್ ಆರ್ ಅನ್ಅಥರೈಸ್ಡ್ ಟ್ರಾನ್ಸಾಕ್ಷನ್ ನೋಡ್ತಾ ಇರಿ. ಯಾಕಂದ್ರೆ ಪ್ರಾಂಪ್ಟ್ ಆಗಿದ್ದು ಅದನ್ನ ಅವರ ಗಮನಕ್ಕೆ ತಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗದೆ ಇರುತ್ತೆ. ಏಳನೇದು, ಆಫರ್ ಲಾಂಗರ್ ಲೋನ್ ಟೆನ್ಯೂರ್. ನೀವು ಹಣವನ್ನು ತಗೊಂಡಿದ್ದೀರಿ, ಬಹುಶಃ ಮನೆ ಪರ್ಚೇಸ್ಗೆ ಇರ್ಬೋದು, ಅದನ್ನ 15 ವರ್ಷದಲ್ಲಾಗಿ 20 ವರ್ಷ ಅಂತ ಹಾಕಿ ಹಣವನ್ನು ರೀಪೇಮೆಂಟ್ ಮಾಡಲಿಕ್ಕೆ ನೀವು ತಿಳ್ಕೋಬಹುದು ನಾನು ಜಾಸ್ತಿ ಇಂಟ್ರೆಸ್ಟ್ ಕಟ್ತಾ ಇದ್ದೇನೆ. ಆದರೆ ಸರಿಯಾದ ಸಮಯಕ್ಕೆ ಸರಿಯಾದಂಥ EMI ಕಟ್ಟೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಹೋಗುತ್ತೆ ಮತ್ತು ಲಾಂಗ್ ಡಿಸ್ಟೆನ್ಸ್ ಲೋನ್ ತಗೊಳ್ಳೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲಕ್ಕೆ ಹೋಗುತ್ತೆ. ಬಹಳಷ್ಟು ಜನಕ್ಕೆ ಈ ಕ್ರೆಡಿಟ್ ಸ್ಕೋರ್ನ ಬಗೆಗೆ ಮಾಹಿತಿ ಇರೋದಿಲ್ಲ. ಮುಂದೊಮ್ಮೆ ಲೋನಿಗೆ ಅಂತ ಅಪ್ಲಿಕೇಶನ್ ಹಾಕ್ತಾರೆ, ಯಾವ ಸಂದರ್ಭದಲ್ಲಿ ನಾವು ಲೋನಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ನಮಗೆ ತಿಳಿದಿಲ್ಲದೆ ಇರಬಹುದು. ಆ ಸಮಯದಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳುವಾಗ ಆಗ ಗೊತ್ತಾಗುತ್ತೆ ಇದೀಗ ಬಹಳ ಲೇಟ್ ಆಗಿಬಿಟ್ಟಿದೆ. ಅದರಿಂದಾಗಿ ಬಹಳ ಇಂಪಾರ್ಟೆಂಟು, 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ನೋಡ್ಕೊಳ್ತಾ ಇರಿ ಮತ್ತು ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ 3 ತಿಂಗಳು 6 ತಿಂಗಳ ಮೊದಲೇ ಒಂದಷ್ಟು ಪ್ಲಾನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಾದರೂ ಚೆನ್ನಾಗಿಲ್ಲ ಅಂತಂದ್ರೆ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಅದರಿಂದಾಗಿ ಬಹಳ ಹುಷಾರಾಗಿರಿ. ರೀಪೇಮೆಂಟ್ ಹಿಸ್ಟ್ರಿ, ಲೋನ್ಸು, ಕ್ರೆಡಿಟ್ ಕಾರ್ಡ್ ಬಿಲ್ಸ್ಗಳ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯಕ್ಕೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಗೊತ್ತಿದೆಯಾ? ಗೊತ್ತಿದ್ರೆ ದಯವಿಟ್ಟು ಆ ಸ್ಕೋರನ್ನು ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.